ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಂಸಾರಿಗಳಿಗೆ ಟಕ್ಕರ್ ಕೊಡಕ್ ಬರ್ತಾರೆ ಬ್ಯಾಚುಲರ್ ನಮ್ಮ ಸೂರ್ಯ ಅಂಡ್ ಏಂಜಲ ಬಿಗ್ನ. ನೋಡು, ಅವರಿಬ್ಬರದು 27 ವರ್ಷದ ತುಂಬು ಸಂಸಾರ, ನಿಮ್ಮಿಬ್ಬರದು 22 ವಾರದ ಟ್ರೈನಿಂಗ್ ಅಂತ ಹೇಳಕ್ ಬಂದೆ. ಸೊ ಈ ಟ್ರೈನಿಂಗ್ ಅಲ್ಲಿ ನೀನು ಎಷ್ಟು ಚೆನ್ನಾಗಿ ಆ ಬಿಗ್ನ ಮನಸ್ಸನ್ನ ತಿಳ್ಕೊಂಡಿದ್ಯಾ, ಇದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಓಕೆನಾ? ಟೇಕ್ ಯುವರ್ ಪೊಸಿಷನ್. ನಿಮ್ಮ ಆಟ ಶುರು ಆಗ್ತಿದೆ ಈಗ. ನಿಮ್ಮ ಮೊದಲ ಪ್ರಶ್ನೆ, ಅಭಿಜ್ಞಾ ಓದಿದ ಶಾಲೆಯ ಹೆಸರೇನು? ಮೊನ್ನೆ ತಾನೇ ಹೇಳಿದೀನಿ. ಜೈನ್ ಕಾಲೇಜ್. ಶಾಲೆ ಲೇ ಫುಲ್ ಸ್ಕೂಲ್ ಹೇಳೋ. ಅದೇ ಬಂತು. ಗೊತ್ತಿಲ್ಲ ಅಣ್ಣ. ಅಭಿಜ್ಞಾ ಹೇಳಮ್ಮ. ವಿಜಯ ಹೈಸ್ಕೂಲ್. ವಿಜಯ ಹೈಸ್ಕೂಲ್. ಮೊನ್ನೆ ತಾನೇ ಹೇಳಿದ್ನಲ್ಲೋ ನಾನು ಓದಿದ್ ವಿಜಯ ಹೈಸ್ಕೂಲ್ ಅಲ್ಲಿ ಅಂತ. ಗೊತ್ತು ಜಯನಗರಲ್ಲಿ ಇದೆ ಅಂತ ಹೇಳಿದ್ ನೀನೇ ತಾನೇ. ಉಗಿ ಮಕ್ಕಿ. ಮುಂದಿನ ಪ್ರಶ್ನೆ, ಅಭಿಜ್ಞಾ ಅವರ ತಂದೆ ತಾಯಿಯ ಪೂರ್ಣ ಹೆಸರೇನು? ಫುಲ್ ನೇಮ್ ಏನು ಅವರ ಅಪ್ಪ ಅಮ್ಮಂದು? ಅವ್ರ ಅಮ್ಮನ ಹೆಸರು ಪುಷ್ಪ ಭಟ್, ಅಪ್ಪನ ಹೆಸರು ವಿಶ್ವನಾಥ್ ಭಟ್. ಕರೆಕ್ಟ್. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಅಭಿಜ್ಞಾ ಯಾವಾಗ್ಲೂ ನಿನಗೆ ಬೈಯುವ 5 ಬೈಗುಳ ಯಾವುದು? ಬೇವರ್ಸಿ, ಮುಚ್ಕೊಂಡು ಹೋಗ, ಲೋಫರ್, ಸೆಡೆ, ಸೆಡೆ, ಸ್ಟುಪಿಡ್. ಅಲ್ಲ ನನ್ನ ಮಗನ ಇದೊಂದು ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದೆ. ಬಿಟ್ರೆ ಇನ್ನೊಂದು 5 ಹೇಳ್ತೀಯ. ಡೈಲಿ ಏನ್ ಬೇಕಾದ್ರೂ ಆರಿಸ್ಕೊಂಡಿದ್ದೆ ಬಿಡ ನಿನ್ ಜೀವನದಲ್ಲಿ. ಅಭಿಜ್ಞಾ ಉತ್ತರ ಸರಿಯಾಗಿದ್ದೀರಮ್ಮ? ಕರೆಕ್ಟ್ ಆಗಿದೆ ಸರ್. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನಿನ್ನ ಹೆಂಡತಿಯ ಗಂಡನ ಒಬ್ಬನ ತಮ್ಮನ ಮಗಳ ಅಮ್ಮ ನಿನಗೆ ಏನಾಗಬೇಕು? ಅತ್ತೆ ಆಗ್ಬೇಕು. ಉತ್ತರ ಅತ್ತೆ. ನಿಂಗೆ ಗೊತ್ತಿರಮ್ಮ? ಅತ್ತೇನೆ. ಅತ್ತೆ ಸರಿಯಾದ ಉತ್ತರ. ಎಲ್ಲರಿಗೂ ಹೆಂಗೆ ಆಶ್ಚರ್ಯ ಆಗ್ತಿರ್ಬೋದು. ಹೆಂಡತಿಯ ಗಂಡ ಯಾರು? ನಾನೇ. ನೀನೆ. ಗಂಡನ ಅಮ್ಮ ಯಾರು? ನಮ್ಮಮ್ಮ. ಅಷ್ಟೇ. ಅಮ್ಮನ ತಮ್ಮ ಮಾವ. ಸೋದರ ಮಾವ. ತಮ್ಮನ ಮಗಳು ನನ್ನ ಹೆಂಡತಿ. ಮಗಳಮ್ಮ ಅತ್ತೆ. ಅತ್ತೆ. ಅಷ್ಟೇ ಸರಿಯಾದ ಉತ್ತರ. 10 kg ಹಾಕ್ಬೋದ? ಯಾವುದೇ ಕಾರಣಕ್ಕೂ ಇವಳ ಮೇಲ್ ಬರಲ್ಲ ಬಿಡೋಣ. ಬಂದು ಸ್ವಲ್ಪ ಒಂಚೂರು ಬಂದ್ಲು. ಮುಂದಿನ ಪ್ರಶ್ನೆ, ಅಭಿಜ್ಞಾ ತುಂಬಾ ಇಷ್ಟಪಡುವ ಸಿನಿಮಾ ಯಾವುದು? ಬಾಸ್ ಡಿ ಬಾಸ್ ದ ಫಿಲ್ಮ್. ಉತ್ತರ ಸರಿಯಾಗಿ. Correct. ದರ್ಶನ್ sir ಸರಿಯಾದ ಎಲ್ಲ movies. ಉತ್ತರ. ಬನ್ನಿ ಚಪ್ಪಾಳೆ. ಚಿರಾನ್ ಸರ್ ಹಾಗೂ ಕವಿತಾ ಮೇಡಮ್ ಬನ್ನಿ. ಸಂಸಾರಿ ವರ್ಸಸ್ ಬ್ರಹ್ಮಚಾರಿ ಈ ಒಂದು ತುಲಾಭಾರ ಆಟದಲ್ಲಿ ಚಿದಾನಂದ್ ಅವರು ಕವಿತಾ 4 ಸರಿಯಾದ ಉತ್ತರ ಕೊಟ್ರಿ. ನೀವು 5 ಸರಿಯಾದ ಉತ್ತರ ಕೊಟ್ಟು ಈ ಒಂದು ಸುತ್ತನ್ನ ಗೆಲ್ತಾ ಇರೋದು ಬ್ರಹ್ಮಚಾರಿ. ಮದುವೆ ಆದವರು ಯಾವಾಗಲೂ ಪ್ರತಿ ಸಾರಿ ಹೆಂಡ್ತಿನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ. ಅದರಿಂದ ಯಾವ್ದು ನೆನಪಿಟ್ಕೊಳಕ್ ಹೋಗಲ್ಲ. ಒನ್ಸ್ ಮದುವೆ ಆದ ತಕ್ಷಣ ಮುಗಿದೋಯ್ತು, ಇವಳು ಹೆಂಗಿರೋ ನನ್ನ ಹೆಂಡ್ತಿ ಮನೇಲಿ ಬಿದ್ಕೊಂಡಿರ್ತಾಳೆ, ಕಾಯ್ತಿರ್ತಾಳೆ ಅನ್ನೋ ಒಂದು ಅದೇ ಫೀಲಿಂಗ್ ಅಲ್ಲಿ ಇರ್ತಾರೆ ಹೊರತು ಯಾವ್ದು ಸೀರಿಯಸ್ ಆಗಿ ತಗೊಳ್ಳಲ್ಲ. ವೇರಸ್ ಇನ್ ಲವ್ ಪ್ರತಿ ಒಂದು ಡೀಟೇಲ್ಸ್ ನೆನಪಿಟ್ಕೊಂಡು ಕೂತಿರ್ತಾರೆ. ಫಸ್ಟ್ ಕೊಟ್ಟಿದ್ದು ಚಾಕ್ಲೇಟ್ ಯಾವುದು, ಫಸ್ಟ್ ಮೀಟ್ ಮಾಡಿದ್ದು ಎಲ್ಲಿ, ಫಸ್ಟ್ ಕಿಸ್ ಕೊಟ್ಟಿದ್ದೆ ಎಲ್ಲ ನೆನಪಿಟ್ಕೋತಾರೆ. ಬಟ್ ಆಫ್ಟರ್ ಮ್ಯಾರೇಜ್ ದಿ ಕ್ಯಾರೆಕ್ಟರ್ ಹಂಗೆ ಚೇಂಜ್ ಆಗೋಗುತ್ತೆ. ಅದೇ ಇವಾಗ ಆಗಿದ್ದಿಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಸೊ ಇದರಿಂದ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.